ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಮೋದಿ ಸರ್ಕಾರದ ಅವಧಿಯ ಅತಿ ದೊಡ್ಡ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ವಿಪಕ್ಷದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು, ಮೋದಿ ವಿದೇಶದಲ್ಲಿರೋ ಹಣವನ್ನು ತರ್ತೀನಿ ಅಂದ್ರು, ತರಲೇ ಇಲ್ಲ ಅಂತ ಹೇಳ್ತಾ ಇದ್ದವರ ಕತೆ ಈಗ ಹೇಗೆ ಆಗಿದೆ ಅಂದರೆ ಅವರನ್ನು ನೋಡಿದರೆ ಪಾಪ ಅನ್ಸುತ್ತೆ. ಅದರಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಲೋನ್ ತಗೊಂಡು ಬಹಳಷ್ಟು ಉದ್ಯಮಿಗಳು ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತವನ್ನೇ ಬಿಟ್ಟು ಓಡಿ ಹೋಗಿದ್ರು. ಆಗ ಕಾಂಗ್ರೆಸ್ ಮೋಸ ಮಾಡಿ ಓಡಿ ಹೋಗೋಕೆ ಬಿಟ್ರಿ ಅಂತ ಹೇಳ್ತಾ ಇತ್ತು. ಆದರೆ ಈಗ ಆ ವ್ಯಕ್ತಿಗಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಣ ಬರುತ್ತೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗ್ತಾ ಇದೆ. ಈಗ ಅಂಥದ್ದೇ ಒಂದು ದೊಡ್ಡ ಆಪರೇಷನ್ ಅನ್ನು ಇಡಿ ಮಾಡಿದೆ. ಅದು ಭಾರತದಲ್ಲಿ ಅಲ್ಲ, ವಿದೇಶಗಳಲ್ಲಿ. ಹಾಗಾದರೆ ಇಡಿ ಮಾಡಿದ್ದೇನು? ಮೋದಿ ಸರ್ಕಾರ ಎಷ್ಟು ಹಣವನ್ನು ಭಾರತಕ್ಕೆ ತಂದಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಮೋದಿ ಸರ್ಕಾರದ ಅವಧಿಯಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ವಿದೇಶದಲ್ಲಿರೋ ಸಾವಿರ ಕೋಟಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ವಿದೇಶಗಳಲ್ಲಿ ಭಾರತದಿಂದ ಕದ್ದ ದುಡ್ಡನ್ನು, ಅಂದರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿಗಳನ್ನು ಅನ್ಯಾಯ ಮಾಡಿ, ಅಕ್ರಮ ಮಾಡಿ, ಭಾರತಕ್ಕೆ ಮೋಸ ಮಾಡಿ ಹೂಡಿಕೆ ಮಾಡಿಕೊಂಡಿರ್ತಾರೆ. ಅದನ್ನು ತಂದೆ ತರ್ತೀನಿ ಅಂತ ಮೋದಿಯವರು ಮೊದಲ ಬಾರಿ ಪ್ರಧಾನಿಯಾದಾಗಲೇ ಹೇಳಿದ್ರು. ಜನರ ಅಕೌಂಟ್ಗೆ ಹಣ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮೋದಿ ಸರ್ಕಾರದ ಅವಧಿಯಲ್ಲಿ ನಡೆದಿರೋ ಬಿಗ್ ಆಪರೇಷನ್ ಈಗ ಗಮನವನ್ನು ಸೆಳೀತಾ ಇದೆ. ಯಾಕಂದರೆ ವಿದೇಶದಿಂದ ಒಂದಲ್ಲ ಎರಡಲ್ಲ, ಬರೋಬ್ಬರಿ 16,000 ಕೋಟಿ ಮೌಲ್ಯದ ಆಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ. ನಿರ್ಮಲಾ ಸೀತಾರಾಮನ್ ಅವರು ಹಿಂದಿನ ಬಜೆಟ್ನಲ್ಲಿ, ಅಂದರೆ ಚಳಿಗಾಲದ ಅಧಿವೇಶನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಭಾರತದ ವ್ಯಾಪ್ತಿಯಲ್ಲಿರೋ ನೀರವ್ ಮೋದಿ, ವಿಜಯ್ ಮಲ್ಯ ಇವರ 22,000 ಕೋಟಿ ಮೌಲ್ಯದ ಆಸ್ತಿಯನ್ನು ಮುಟ್ಟಗೋಲು ಹಾಕಿಕೊಂಡಿತ್ತು. ಇದನ್ನು ಸಂಬಂಧಪಟ್ಟ ಬ್ಯಾಂಕುಗಳಿಗೆ ಕೊಡಲಾಗಿತ್ತು. ಇವರೆಲ್ಲ ಭಾರತದ ಬ್ಯಾಂಕುಗಳಲ್ಲಿ ಸಾಲ ಮಾಡಿ ಸಾಲ ತೀರಿಸದೆ ಓಡಿ ಹೋದವರು. ಹಾಗಾಗಿ ಯಾವ್ಯಾವ ಬ್ಯಾಂಕುಗಳಲ್ಲಿ ಸಾಲ ತೆಗೆದುಕೊಂಡಿದ್ರೋ ಆ ಬ್ಯಾಂಕುಗಳಿಗೆ ಕೊಡಲಾಗಿತ್ತು. ಇವರೆಲ್ಲ ಭಾರತದಿಂದ ಓಡಿ ಹೋಗಿದ್ದು ಮಾತ್ರ ಮೋದಿ ಸರ್ಕಾರ ಬಂದ ಮೇಲೆ ನಿಜ. ಮೋದಿ ಸರ್ಕಾರದ ಅವಧಿಯಲ್ಲಿ ದೇಶ ಬಿಡೋಕೆ ಬಿಟ್ರು ಅನ್ನೋ ಆರೋಪವನ್ನು ಮಾಡ್ತಾ ಇದ್ರು. ಈ ಆರೋಪ ಮಾಡಿದ್ದವರು ಕಾಂಗ್ರೆಸ್ನ ನಾಯಕರು. ಇಲ್ಲಿ ಈ ಕಾಂಗ್ರೆಸ್ಸಿಗರು ನನಗೆ ಕಾಮಿಡಿ ಪೀಸ್ ಥರ ಕಾಣಿಸೋದು ಯಾಕೆ ಅಂದರೆ, ಸಾಲ ಕೊಟ್ಟಿರೋದೆಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಅದು ಕೂಡ ಈ ಉದ್ಯಮಿಗಳ ಆಸ್ತಿಗಿಂತ ಹೆಚ್ಚಿನ ಸಾಲ ಕೊಟ್ಟಿದ್ದಾರೆ. ಒಂದೊಂದು ಆಸ್ತಿಯ ಮೇಲೆ 3 ಅಥವಾ 4 ಬ್ಯಾಂಕುಗಳಿಂದ ಸಾಲ ತಗೊಂಡಿದ್ದಾರೆ. ಅದನ್ನು ಕೊಡೋಕೆ ಆಗಿನ ಕಾಂಗ್ರೆಸ್ ಸರ್ಕಾರದ ಕೆಲವರು ಕೂಡ ಸಹಾಯಕ್ಕೆ ನಿಂತಿದ್ರು ಬಿಡಿ. ಇದೇ ವಿಷಯವನ್ನ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ರು. ಸಾಲ ಕೊಟ್ಟವರು ಕಾಂಗ್ರೆಸ್ನವರು, ಆದರೆ ಅದನ್ನು ನಮ್ಮ ಮೇಲೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಆದರೂ ನಾವು ಅವರನ್ನು ಬಿಡಲ್ಲ ಅಂತ ಕೂಡ ಹೇಳಿದ್ರು. ಹೇಳಿದ ರೀತಿಯೇ ವಿಜಯ್ ಮಲ್ಯ, ನೀರವ್ ಮೋದಿ ಇತರರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅದನ್ನು ಬ್ಯಾಂಕ್ಗಳಿಗೆ ಒಪ್ಪಿಸೋ ಕೆಲಸ ಯಶಸ್ವಿಯಾಗಿ ನಡೆದಿತ್ತು. ಆದರೆ ಈಗ ವಿದೇಶದಲ್ಲಿರೋ ಅಕ್ರಮ ಆಸ್ತಿಗಳನ್ನು ಭಾರತಕ್ಕೆ ಸಂಬಂಧಪಟ್ಟ ಕೆಲ ಕಂಪನಿಗಳು, ಉದ್ಯಮಿಗಳು ದೇಶವನ್ನೇ ಬಿಟ್ಟು ಪರಾರಿಯಾದವರು, ಕೆಲವರು ಭಾರತದಿಂದ ತಗೊಂಡು ಹೋಗಿ ವಿದೇಶದಲ್ಲಿ ಹೂಡಿಕೆ ಮಾಡಿ ಕಳ್ಳಾಟ ಆಡ್ತಾ ಇರೋರು ಇದ್ದಾರೆ. ಇಂತಹ 16,000 ಕೋಟಿಯ ಆಸ್ತಿಯನ್ನು ಈಗ ಇಡಿ ಜಪ್ತಿ ಮಾಡಿದೆ. ಸ್ವಲ್ಪ ಡೀಟೇಲ್ಸ್ ಕೂಡ ನೋಡೋಣ, ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ ಅಂತ. ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, UAE, ಜಪಾನ್, ಫ್ರಾನ್ಸ್, ಸ್ಪೇನ್, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ, ಸಿಂಗಪೂರ್, ಶ್ರೀಲಂಕಾ, ಚೀನಾ, ಹಾಂಗ್ಕಾಂಗ್, ಮಾರಿಷಸ್, ಬರ್ಮುಡಾ, ಇನ್ನು ಕೆಲ ದ್ವೀಪಗಳಲ್ಲಿ ಇಟ್ಟಿದ್ದ ಹಣ ಎಲ್ಲವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ. ಪ್ರಮುಖವಾಗಿ IPLನ ಸ್ಥಾಪಕ ಮಾಜಿ ಅಧ್ಯಕ್ಷ ಲಲಿತ್ ಮೋದಿಗೆ ಸಂಬಂಧಪಟ್ಟಂತೆ ಆಸ್ತಿ, ಹಾಗೆಯೇ ನೀರವ್ ಮೋದಿ, ಮೆಹುಲ್ ಚೋಕ್ಸ್ಗೆ ಸಂಬಂಧಿಸಿದ ವ್ಯವಹಾರ ಸಂಸ್ಥೆಗಳು, ಇನ್ನೂ ಪ್ರಮುಖ ವ್ಯಕ್ತಿಗಳಿಗೆ ಸಂಬಂಧಿಸಿದ 32 ಪ್ರಕರಣಗಳಿಗೆ ಸೇರಿದ 16 ವಿದೇಶಿ ನ್ಯಾಯವ್ಯಾಪ್ತಿಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ದೇಶಗಳ ನ್ಯಾಯವ್ಯಾಪ್ತಿಗೆ ಬರೋ ದೊಡ್ಡ ಪ್ರಮಾಣದ ಭೂಮಿಯನ್ನು ವಶಕ್ಕೆ ತಗೊಂಡಿದ್ದಾರೆ. ವಸತಿ ಆವರಣಗಳು, ವಾಣಿಜ್ಯ ಕಟ್ಟಡಗಳು, ಬ್ಯಾಂಕ್ ಖಾತೆಗಳನ್ನು ಕೂಡ ಸೇರಿಸಿ 16,000 ಕೋಟಿಯ ವಿದೇಶಿ ವ್ಯಾಪ್ತಿಯಲ್ಲಿರೋ ಆಸ್ತಿಯನ್ನು ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಗೆಳೆಯರೆ, ಜಾರಿ ನಿರ್ದೇಶನಾಲಯದ ಈ ದೊಡ್ಡ ಆಪರೇಷನ್ ಈಗ ಮೆಚ್ಚುಗೆಯನ್ನು ಪಡೆದುಕೊಳ್ತಾ ಇದೆ. ಆಮೇಲೆ ಕಾಂಗ್ರೆಸ್ ಅವರು ಇದನ್ನು ಕೂಡ ರಾಜಕೀಯ ಅನ್ಬೇಡ್ರಪ್ಪ, ಇದು ವಿದೇಶದಲ್ಲಿ ಆಗಿರೋ ಕತೆ. ಯಾರೇ ಭಾರತಕ್ಕೆ ಮೋಸ ಮಾಡಿ ಓಡಿ ಹೋಗಿದ್ರೆ ನಾವು ಬಿಡಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ರು. ಈಗ ಅದೇ ರೀತಿಯ ಕೆಲಸ ನಡೀತಾ ಇದೆ. ಈಗ ಇಡಿ PMLA ಆಕ್ಟ್ ನಡಿ ಪ್ರಕ್ರಿಯೆಗಳನ್ನು ಶುರು ಮಾಡಿದೆ. ಇದನ್ನ ಭಾರತದ ನ್ಯಾಯಾಲಯಗಳ ಮೂಲಕ ವಿನಂತಿ ಪತ್ರವನ್ನು ಕಳಿಸ್ತಾರೆ. ಕಳಿಸಿದ ನಂತರ ಕಾನೂನು ರೀತಿಯ ಪ್ರಕ್ರಿಯೆ ಆಗತ್ತೆ. ಇದೇ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸಿದ್ದೀವಿ ಅಂತ ಇಡಿ ಮೂಲಗಳು ಹೇಳ್ತಾ ಇವೆ. ಸರ್ಕಾರಿ ದಾಖಲೆಗಳ ಮೂಲಕ ಸ್ಟರ್ಲಿಂಗ್ ಬಯೋಟೆಕ್ ಲಿಮಿಟೆಡ್, ಇದು ಕೇವಲ ಒಂದು ಮಾತ್ರ, ಇಂಥದ್ದೇ ಬಹಳಷ್ಟು ಉದಾಹರಣೆಗಳು ಇವೆ. US, UK ಮತ್ತು ಕೊಮರುಸ್ನಲ್ಲಿರೋ 9,778 ಕೋಟಿ ರೂಪಾಯಿ ಚರಾಸ್ತಿ, ಅದರಲ್ಲಿ 2,238 ಕೋಟಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ ಬಯೋಟೆಕ್ ಲಿಮಿಟೆಡ್ಗೆ ಸಂಬಂಧಪಟ್ಟ ವಿಷಯ. ಇನ್ನು US, UK, ನೈಜೀರಿಯಾ, UAE ಇನ್ನೂ ಬಹಳಷ್ಟು ಕಡೆ ಸುಮಾರು 250 ದೇಶೀಯ ಮತ್ತು 100 ವಿದೇಶಿ ಶೆಲ್ ಘಟಕಗಳನ್ನು
ಆರೋಪಿಗಳು ಹಣವನ್ನು ಬೇರೆ ಕಡೆಗೆ ಅಕ್ರಮವಾಗಿ ವರ್ಗಾಯಿಸೋಕೆ ಬಳಸಿಕೊಳ್ತಾ ಇದ್ರು. ಇದನ್ನು ಇಡಿ ಕೂಡ ಹೇಳ್ತಾ ಇದೆ. ಇನ್ನು ದಿವಾನ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಅದೇ DHFL, ಇದು ಆಸ್ಟ್ರೇಲಿಯಾ, ಅಮೆರಿಕ ಮತ್ತು UAEಗಳಲ್ಲಿ 1246 ಕೋಟಿ ಮೌಲ್ಯದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಮತ್ತೆ 34,615 ಕೋಟಿ ಆಸ್ತಿಯನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ DHFLಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ದೊಡ್ಡ ಬ್ಯಾಂಕ್ನ ವಂಚನೆ ಪ್ರಕರಣ ಇದಾಗಿದೆ. CBI FIR ಆಧಾರದ ಮೇಲೆ ತನಿಖೆ ಮಾಡಿ ಈಗ ಈ ಪ್ರಕ್ರಿಯೆಗಳು ಆಗಿವೆ. DHFLನ ಆಗಿನ ನಿರ್ದೇಶಕರಾದ CMD ಕಪಿಲ್ ವಾಧವನ್ ಮತ್ತೆ ಧೀರಜ್ ವಾಧವನ್ ಮತ್ತು ಇತರರು ಆರೋಪಿಗಳಾಗಿದ್ದ ಕೇಸ್ ಇದು. ಈ ಕೇಸ್ನಲ್ಲಿ ಈಗ ಅತಿ ದೊಡ್ಡ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದಲ್ಲಿ 13,578 ಕೋಟಿಯ ಭಾಗವಾಗಿ ಇರೋ ನೀರವ್ ಮೋದಿ ಪ್ರಕರಣದಲ್ಲಿ ಇಡಿ ಅಮೆರಿಕ, UK, UAE, ಹಾಂಗ್ಕಾಂಗ್ ಇನ್ನೂ ಹಲವು ಕಡೆ ಸಾವಿರಾರು ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಗೆಳೆಯರೆ, ಕೇವಲ ಇಷ್ಟೇ ಅಲ್ಲ, ಇದೇ ರೀತಿ ಬೇರೆ ಬೇರೆ ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ PSELಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು 18 ವರ್ಷಗಳಲ್ಲಿ 58 ಮಿಲಿಯನ್ ಹೂಡಿಕೆದಾರರಿಂದ ಅಕ್ರಮ ಸಾಮೂಹಿಕ ಹೂಡಿಕೆ ಯೋಜನೆಯ ವಂಚನೆಗಳ ಮೂಲಕ 49,000 ಕೋಟಿ ಸಂಗ್ರಹ ಮಾಡಿದ್ರು, ವಂಚನೆ ಕೂಡ ಮಾಡಿದ್ರು. ಇದನ್ನ ಈಗ ಇಡಿ ಬಟಾಬೈಲು ಮಾಡಿದೆ. ಡೋಕಿ ಪೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ವಿದೇಶಿ ಪೂರೈಕೆದಾರರಿಂದ ಅಕ್ರಮವಾಗಿ ಕಮಿಷನ್ ತಗೊಂಡಿದ್ದ ಆರೋಪ. ಇನ್ನು ಬೇರೆ ರೀತಿಗಳಲ್ಲಿ ಹೂಡಿಕೆ ಮಾಡಿಸಿದ್ದು, ಭಾರತದಿಂದ ಕಳ್ಳತನ ಮಾಡಿಕೊಂಡು ಹೋಗಿ ವಿದೇಶದಲ್ಲಿ ಹೂಡಿಕೆ ಹೆಸರಲ್ಲಿ ಸುರಿದಿರೋದು ಒಂದೊಂದು ಸೆಕ್ಷನ್ಗಳಿಗೆ ಬರುತ್ತವೆ. ಇಡಿ ಎಲ್ಲವನ್ನ ಬಹಳಷ್ಟು ವರ್ಷಗಳಿಂದ ಹುಡುಕ್ತಾ ಇತ್ತು. CBIನಲ್ಲಿ FIR ಆಗಿ ಹಲವು ಕೇಸುಗಳು ನಡೀತಾ ಇದ್ವು. ಈಗ ಇವೆಲ್ಲವನ್ನ PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ನ ಅಡಿಯಲ್ಲಿ ವಶಕ್ಕೆ ತಗೊಂಡಿದ್ದಾರೆ. ಇದು ದೊಡ್ಡ ಪ್ರಮಾಣದ ಅಕ್ರಮ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಅಂದ್ರೆ ಇಡಿ ಯಾವ ರೀತಿಯಾಗಿ ಕೆಲಸ ಮಾಡಿರಬೇಕು. ಇಡಿ ಇತ್ತೀಚೆಗೆ ಬಿಟ್ಕಾಯಿನ್, ಕ್ರಿಪ್ಟೋ ಕರೆನ್ಸಿಗಳ ಹೆಸರಲ್ಲಿ ಜನರನ್ನು ವಂಚಿಸೋ ಜಾಲ ದೊಡ್ಡದಾಗಿ ಬೆಳೀತಾ ಇತ್ತು. HPZ ಟೋಕನ್ ಪ್ರಕರಣದಲ್ಲಿ 39 ಕೋಟಿ ಆಸ್ತಿಯನ್ನು UAEಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ಕೆಲ ಗ್ರೂಪ್ ಕಂಪನಿಗಳ ಜಾಲವನ್ನು ಈಗ ಜಾಲಾಡಿ ಹೊರಕ್ಕೆ ತೆಗೆದಿದೆ. ನಮ್ಮ ಬ್ಯಾಂಕುಗಳಿಗೆ ಮೋಸ ಮಾಡಿ ದೋಚಿಕೊಂಡು ಹೋಗಿದ್ದ ಅಪರಾಧಿಗಳ ಆಸ್ತಿಯನ್ನು ದೇಶದ ಒಳಗೆ ಮಾಡಿದ್ರು. ಈಗ ವಿದೇಶಿ ವ್ಯಾಪ್ತಿಯಲ್ಲಿ ಇಂತಹ ಕಾರ್ಯಗಳು ಶುರುವಾಗಿವೆ, ನಡೀತಾ ಇವೆ. ಈ ಬೇರೆ ದೇಶಗಳಲ್ಲಿರೋ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ. ಯಾಕಂದರೆ ಇಲ್ಲಿ ಬಹಳಷ್ಟು ಪ್ರತಿಷ್ಠಿತ ದೇಶಗಳು ಇರುತ್ತವೆ. ಕೆಲವೊಮ್ಮೆ ದೊಡ್ಡ ದೇಶಗಳನ್ನು ಎದುರು ಹಾಕಿಕೊಳ್ಳೋ ಪರಿಸ್ಥಿತಿ ಕೂಡ ಇಲ್ಲಿ ಬರಬಹುದು. ಒಟ್ಟಿನಲ್ಲಿ ಇನ್ನು ಮುಂದೆ ಇಂತಹ ಕೆಲಸಗಳು ಹೆಚ್ಚಾಗಿ ನಡೆಯುತ್ತವೆ ಅನ್ನೋ ಸೂಚನೆಗಳು ಸಿಗ್ತಾ ಇವೆ. ಗೆಳೆಯರೆ, ಒಂದು ಸಲ ಸುಮ್ಮನೆ ಯೋಚನೆ ಮಾಡಿ, ವಿಪಕ್ಷದಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗಳೇನಾದರೂ ಅಧಿಕಾರದಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ. ಬೇರೆ ದೇಶಗಳು ಬೇಸರ ಮಾಡಿಕೊಳ್ಳುತ್ತವೆ ಅಂತ ಬೇಕಾದರೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳೋದು ಇರಲಿ, ಅದರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಎಷ್ಟೇ ಆದರೂ ಅವರ ವಂಶಸ್ಥರು ಚೈನಾ ಬೇಸರ ಮಾಡಿಕೊಳ್ಳುತ್ತೆ ಅಂತ ಸೈನ್ಯವನ್ನು ವಾಪಸ್ ಕರೆಸಿಕೊಂಡು ಭಾರತದ ಭೂಭಾಗವನ್ನು ಚೀನಾಗೆ ಬಿಟ್ಟುಕೊಟ್ಟವರು ತಾನೇ. ಆದರೆ ಈಗ ವಿಪಕ್ಷದಲ್ಲಿ ನಿಗ್ರಾಡ್ತಾ ಕೂತ್ಕೊಂಡಿದ್ದಾರೆ. ಇದು ಗೆಳೆಯರೆ, ಮೋದಿ ಸರ್ಕಾರದ ಅತಿ ದೊಡ್ಡ ಕಾರ್ಯಾಚರಣೆಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.